ಇನ್ನು ಮಗಳಿಗಾಗಿ ಪತಿಯಿಂದ ಪತ್ನಿಯ ಕಿಡ್ನಾಪ್ ಮಾಡಿಸಲಾಗಿದೆ. ನಿರ್ಮಾಪಕ ಹರ್ಷವರ್ಧನ್ ವಿರುದ್ಧ ಆರೋಪ ಮಾಡಲಾಗಿರುವಂಥದ್ದು. ಮಗಳಿಗಾಗಿ ಪತಿಯಿಂದ ಪತ್ನಿಯ ಕಿಡ್ನಾಪ್ ಮಾಡಿಸಲಾಯ್ತಾ ಅಂತ. ಯಾರ ಮೇಲೆ ಆರೋಪ? ನಿರ್ಮಾಪಕ ಹರ್ಷವರ್ಧನ್ ಅವ್ರ ಮೇಲೆ ಆರೋಪ ಬಂದಿರುವಂಥದ್ದು. ಬ್ಯಾಟರಾಯನಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ. ಮಗಳಿಗಾಗಿ ಪತಿಯಿಂದ ಪತ್ನಿಯ ಕಿಡ್ನಾಪ್ ಅನ್ನುವಂಥ ಆರೋಪ ಹರ್ಷವರ್ಧನ್ ಮೇಲೆ. 2023ರಲ್ಲಿ ನಟಿ ಚೈತ್ರ ಹರ್ಷವರ್ಧನ್ ಮದುವೆ ಆಗಿತ್ತು. ಇತ್ತೀಚೆಗೆ ಇಬ್ಬರ ನಡುವೆ ಜಗಳ, ವೈಮನಸ್ಸು, ಪ್ರತ್ಯೇಕವಾಗಿ ವಾಸವನ್ನ ಮಾಡ್ತಾ ಇದ್ದಾರೆ ಚೈತ್ರ ಮತ್ತು ಹರ್ಷ. ಮದುವೆ ಆಗಿ 2.5 ವರ್ಷ ಆಗಿದೆ ಅಷ್ಟೇ. ಈಗ ಆಲ್ರೆಡಿ ಪ್ರತ್ಯೇಕವಾಗಿ ವಾಸವನ್ನು ಮಾಡ್ತಾ ಇದ್ದಾರೆ. ಮಗಳನ್ನ ತನ್ನ ಬಳಿಯೇ ಇಟ್ಟುಕೊಂಡಿದ್ದ ಚೈತ್ರ ಮಗಳಿಗಾಗಿ ಪತ್ನಿಯನ್ನೇ ಕಿಡ್ನಾಪ್ ಮಾಡಿಸಿ ಬೆದರಿಕೆಯನ್ನ ಹಾಕಲಾಗಿದೆ ಅಂತೆ. ಮಗಳಿಗೋಸ್ಕರ ಪತ್ನಿಯನ್ನೇ ಕಿಡ್ನಾಪ್ ಮಾಡಿಸಿ ಬೆದರಿಕೆಯನ್ನ ಹಾಕಲಾಗಿದೆ. ಚೈತ್ರ ತಾಯಿಗೆ ಕರೆ ಮಾಡಿ ಹರ್ಷವರ್ಧನ್ ಬೆದರಿಕೆಯನ್ನ ಹಾಕಿದ್ದಾರಂತೆ. ನಟಿ ಚೈತ್ರ ಸಹೋದರಿಯಿಂದ ಈ ಬಗ್ಗೆ ದೂರನ್ನ ಕೊಡಲಾಗಿದೆ. ನಟಿ ಚೈತ್ರ ಅವರ ಸಹೋದರಿ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಪತ್ನಿಯನ್ನ ಮನೆಯವರಿಗೆ ಒಪ್ಪಿಸಿದ್ದಂತ ನಿರ್ಮಾಪಕ ಇಬ್ಬರ ಹೇಳಿಕೆ ದಾಖಲಿಸಿ ವಿಚಾರಣೆಗೆ ಕರೆದಿರುವಂಥದ್ದು ಪೊಲೀಸರು. ಇಬ್ಬರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು. ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಹರ್ಷವರ್ಧನ್ ಅವರ ಮೇಲೆ ಬಂದಿರುವಂಥ ಒಂದು ಆರೋಪ. ವಿಚಾರಣೆ ಕರೆದಿದ್ದಾರೆ. ಇಬ್ಬರ ಹೇಳಿಕೆ ದಾಖಲಿಸಿ ವಿಚಾರಣೆಗೆ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಯಾರು ನಿಜ, ಯಾರು ಸುಳ್ಳು, ಕಿಡ್ನಾಪ್ ಮಾಡಿಸಲಿಕ್ಕೆ ಪ್ರಯತ್ನ ಪಟ್ಟಂತ ವಿಚಾರ ನಿಜನಾ ಇಲ್ವಾ, ಇದು ಕೂಡ ಗೊತ್ತಾಗಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಹರ್ಷವರ್ಧನ್ ಮೇಲೆ ಆರೋಪ ಮಾಡಲಾಗಿದೆಯಲ್ಲ, ಏನೇನೆಲ್ಲ ಆರೋಪವನ್ನು ಮಾಡಲಾಗಿದೆ, ಇಬ್ಬರ ಹೇಳಿಕೆ ದಾಖಲು ಮಾಡ್ಕೊಳ್ಳಾಗಿದೆಯಲ್ಲ, ಆ ಹೇಳಿಕೆಯಲ್ಲಿ ಏನಂತ ಉಲ್ಲೇಖ ಮಾಡಿದ್ದಾರೆ? ಪೃಥ್ವಿ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಟರಾಯನಪುರ ಪೊಲೀಸರು ಇಬ್ಬರನ್ನು ಕೂಡ ಕರೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಕಳೆದ ವಾರ ಈ ಒಂದು ಘಟನೆ ನಡೆದಿರುತ್ತೆ. ಇಬ್ಬರು ಕೂಡ ಈ ಹಿಂದೆ ಆಗಿರುವಂಥ ಪರಿಚಯ ಆಗಿರ್ಬೋದು, ಅದಾದಮೇಲೆ ಮದುವೆ ಆದಂಥ ಸಂದರ್ಭದಲ್ಲಿ ಮಗುವಾಗುವವರೆಗೂ ಕೂಡ ಇಬ್ಬರು ಕೂಡ ಚೆನ್ನಾಗಿದ್ರು. ಅದಾದಮೇಲೆ ಆಗಿರುವಂತಹ ಒಂದಷ್ಟು ಜಗಳದಿಂದ ಇಬ್ಬರು ಕೂಡ ದೂರ ಇರ್ತಾರೆ. ಆದರೆ ಮಗಳನ್ನು ಬಿಟ್ಟಿರೋಕ್ಕಾಗಿರೋದಿಲ್ಲ. ಮಗಳನ್ನು ಯಾರು ತಂದಿಟ್ಕೋಬೇಕು ಅಥವಾ ನನ್ನ ಹತ್ರ ಕಳಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಿಂದಲೂ ಕೂಡ ಆಗಾಗ ಒಂದಷ್ಟು ವೈಮನಸ್ಸು ಉಂಟಾಗಿರುತ್ತೆ. ಆ ಒಂದು ವಿಚಾರದಿಂದಲೇ ಈತ ನನ್ನ ಮಗಳನ್ನು ನಾನು ಕಳಿಸ್ತಿಲ್ಲ ಅನ್ನುವಂಥ ಒಂದು ಕೋಪದಿಂದಾಗಿ ತನ್ನ ಪತ್ನಿಯನ್ನು ಕಿಡ್ನಾಪ್ ಮಾಡುವಂಥ ಕೆಲಸವನ್ನು ಮಾಡಿರ್ತಾನೆ. ಆಕೆನ ಯಾವ ರೀತಿ ಕಿಡ್ನಾಪ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಕೆ ನಟಿಯಾಗಿರೋದ್ರಿಂದ ತನ್ನ ಸ್ನೇಹಿತ ಕೌಶಿಕ್ ಎಂಬಾತ ಏನಿರ್ತಾನೆ ಆತನ ಮೂಲಕ ಒಂದು ಸೀರಿಯಲ್ಗೆ ಕರೆಸಿ, ಸೀರಿಯಲ್ ಶೂಟಿಂಗ್ ಇದೆ ಅಂತೇಳಿ ಕರೆಸಿ ಮುಂಗಡ ಹಣವಾಗಿ 20,000 ಕೊಟ್ಟು ಆಕೆಯನ್ನು ಕರೆಸ್ಕೊಂಡು ಆ ರೀತಿಯಾಗಿ ಕಿಡ್ನಾಪ್ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಕಿಡ್ನಾಪ್ ಮಾಡಿದ ನಂತರ ತನ್ನ ಅತ್ತೆಗೆ ಕಾಲ್ ಮಾಡಿ ನಿಮ್ಮ ಮಗಳು ಬೇಕು ಅಂದರೆ ನನ್ನ ಮಗಳನ್ನು ನೀವು ನನಗೆ ತಂದುಕೊಡಿ ಅಂತೇಳಿ ಆತ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಿರ್ತಾರೆ. ಆ ಒಂದು ವಿಚಾರವನ್ನು ಗೊತ್ತಾಗಿ ಕೂಡಲೇ ಹೋಗಿ ಪೊಲೀಸ್ ಠಾಣೆಗೆ ದೂರು ನೀಡುವಂಥ ಕೆಲಸವನ್ನು ನಟಿ ಚೈತ್ರ ಅವರ ಸಹೋದರಿ ಮಾಡಿರ್ತಾರೆ. ಸಹೋದರಿ ನೀಡಿರುವಂಥ ದೂರಿನ ಆಧಾರದ ಮೇಲೆಗೆ ಆ ಒಂದು ದೂರು ದಾಖಲಾಗ್ತಿದ್ದಂತೆ ಮತ್ತೆ ಪುನಃ ಹರ್ಷವರ್ಧನ್ ಏನಿದ್ದಾನೆ ತನ್ನ ಅತ್ತೆಗೆ ಕಾಲ್ ಮಾಡಿ ಮತ್ತೆ ಹೋಗಿ ಆಕೆಯನ್ನು ಬಿಡುವಂಥ ಕೆಲಸವನ್ನು ಮಾಡಿರ್ತಾನೆ. ಕೂಡಲೇ ಮತ್ತೆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರು ಕಾನೂನಿನ ಪ್ರಕಾರ ಏನೆಲ್ಲ ಪ್ರೊಸೀಜರ್ಗಳನ್ನು ಮಾಡಬೇಕು ಆ ಒಂದು ಪ್ರೊಸೀಜರ್ಗಳನ್ನು ಮಾಡ್ತಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿತನನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ಮತ್ತೊಂದು ಕಡೆ ದೂರುದಾರ ಮತ್ತು ಆಕೆ ಮಹಿಳೆ ಏನಿದ್ದಾಳೆ ಚೈತ್ರ ಎಲ್ಲರನ್ನು ಕೂಡ ವಿಚಾರಣೆ ಮಾಡಿ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಹೇಳಿಕೆ ನೀಡುವಂಥ ಸಂದರ್ಭದಲ್ಲಿ ಇದೊಂದು ಕೌಟುಂಬಿಕ ಕಲಹ ಅಂತೇಳಿ ಗೊತ್ತಾಗಿದೆ. ಅಂದರೆ ಮಗುವಿನ ವಿಚಾರಕ್ಕಾಗಿ ಆಗಾಗ ಸಣ್ಣ ಪುಟ್ಟ ಮಾತುಗಳು ಆಗ್ತಿರ್ತವೆ. ಅದೇ ರೀತಿಯಾಗಿ ಇದು ಕೂಡ ಆಗಿದೆ ಅಂತೇಳಿ ಇಬ್ಬರು ಫ್ಯಾಮಿಲಿಯವರು ಕೂಡ ಈ ರೀತಿಯಾಗಿ ಹೇಳಿಕೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಕಿಡ್ನಾಪ್ ಪ್ರಕರಣವನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಆದರೆ ಇಲ್ಲಿ ಅರೆಸ್ಟ್ ಪ್ರೊಸೀಜರ್ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಿದೆ. ಯಾಕಂದರೆ ಆರೋಪಿತ ಆಕೆಯನ್ನು ತಂದು ಬಿಟ್ಟಿದ್ದಾನೆ, ಜೊತೆಗೆ ಒಂದು ತಪ್ಪನ್ನು ಕೂಡ ಒಪ್ಕೊಂಡಿದ್ದಾನೆ. ಇದರ ಜೊತೆಗೆ ಎರಡೂ ಫ್ಯಾಮಿಲಿಯವರು ಕೂಡ ಇದೊಂದು ಕೌಟುಂಬಿಕ ವಿಚಾರ ಆಗಿರೋದ್ರಿಂದ ನಾವು ಸರಿಪಡಿಸ್ಕೊಳ್ತೇವೆ ಅಂತೇಳಿ ಪೊಲೀಸರ ಹತ್ರ ಮನವಿ ಮಾಡಿಕೊಳ್ತಿದ್ದಾರೆ. ಸದ್ಯಕ್ಕೆ ವಿಚಾರಣೆ ಮಾಡಿ ಇಬ್ಬರನ್ನು ಕೂಡ ಬಿಟ್ಟು ಕಳಿಸಿದ್ದಾರೆ. ಜೊತೆಗೆ ಮುಂದಿನ ಹಂತದಲ್ಲೂ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಹರ್ಷವರ್ಧನ್ಗೆ ನೋಟಿಸ್ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಸೂಚನೆ ನೀಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಪೃಥ್ವಿ. ಅಂದರೆ ಈಗ ಕಿಡ್ನಾಪ್ ಮಾಡಿಸುವಂಥ ಪ್ರಯತ್ನ ಮಾಡಲಾಗಿತ್ತಾ ಅಥವಾ ಕಿಡ್ನಾಪೇ ಆಗಿತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ಲಾರಿಟಿ ಕೊಡಲಾಗ್ತದೆ? ಅವ್ರದ್ದು ಕಾಲ್ ಡೀಟೇಲ್ಸ್ ಏನಾದರೂ ಕಲೆಕ್ಟ್ ಮಾಡಲಾಗಿದೆಯಾ? ಯಾರಿಗಾದ್ರೂ ಕಾಲ್ ಮಾಡಿದ್ರಾ? ಯಾರ ಮುಖಾಂತರ ಅವ್ರಿಗೇನಾದರೂ ಕಿಡ್ನಾಪ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡಲಾಯ್ತಾ ಅಂತ? ಪೃಥ್ವಿ, ಈಗಾಗಲೇ ಒಂದು FIR ನಲ್ಲೇ ಉಲ್ಲೇಖ ಆದಂತೆ ಅಂದರೆ ಇಬ್ಬರು ಕೂಡ ದೂರ ಆದಂಥ ಸಂದರ್ಭದಲ್ಲಿ ಆಕೆನ ಸಾಕಷ್ಟು ಬಾರಿ ಈತ ಪ್ರಯತ್ನ ಪಟ್ಟಿರ್ತಾನೆ, ಅಂದರೆ ಮಗಳು ಬೇಕು ಅನ್ನುವಂಥ ವಿಚಾರ ಆಗಿರ್ಬೋದು. ಆದರೆ ಆಕೆ ಕೂಡ ಆಕೆಯ ಲೈಫ್ನಲ್ಲಿ ಬ್ಯುಸಿ ಇರ್ತಾಳೆ, ಜೊತೆಗೆ ಬೇರೆ ಬೇರೆ ಊರಿನವರಾಗಿರ್ತಾರೆ.
ಆಕೆ ಚೈತ್ರ ಏನಿದ್ದಾಳೆ ಈಕೆ ಚಿತ್ರದುರ್ಗ ಮೂಲದ ಆಗಿರ್ತಾಳೆ. ಹೀಗಾಗಿ ಅವರು ಬೇರೆ ಒಂದು ಊರುಗಳಿಂದ ಓಡಾಟ ಮಾಡುವಂಥದ್ದಾಗಿರ್ಬೋದು, ಈತ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರ್ತಾನೆ. ಇವರಿಬ್ಬರಿಗೂ ಕೂಡ ಒಂದಷ್ಟು ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಿರುತ್ತೆ, ಜೊತೆಗೆ ಜಗಳ ಆಗ್ತಿರೋ ಕಾರಣದಿಂದಾಗಿ ಆಕೆ ಕೂಡ ಮಗಳನ್ನು ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಒಂದಷ್ಟು ವೈಮನಸ್ಸು, ಆಗಾಗ ಜಗಳ ಆಗ್ತಿರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಆಕೆಯನ್ನ ಕೇಳೋಕೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಿತ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾನೆ. ಕೌಶಿಕ್ ಎಂಬಾತನ ಮೂಲಕ ಆಕೆಗೆ ಸೀರಿಯಲ್ ಆಫರ್ ಅನ್ನ ಮಾಡಿರ್ತಾರೆ. ಅಂದ್ರೆ ಈ ರೀತಿಯಾಗಿ ಒಂದು ಸೀರಿಯಲ್, ಹೊಸ ಸೀರಿಯಲ್ ಬರ್ತಿದೆ, ಆ ಒಂದು ಸೀರಿಯಲ್ ಅಲ್ಲಿ ನೀವು ನಟಿಸಬೇಕು ಅಂತೇಳಿ ಆಕೆಗೆ ಸಂಪರ್ಕ ಮಾಡಿಸಿರ್ತಾರೆ. ಕೌಶಿಕ್ ಮೂಲಕ ಸಂಪರ್ಕ ಮಾಡುವಂಥ ಕೆಲಸವನ್ನ ಆರೋಪಿತ ಹರ್ಷವರ್ಧನ್ ಮಾಡಿರ್ತಾನೆ. ಅದರಂತೆ ಕೌಶಿಕ್ ಆಕೆಗೆ ಕಾಂಟ್ಯಾಕ್ಟ್ ಮಾಡಿ 20,000 ಮುಂಗಡ ಹಣವನ್ನು ಕೂಡ ಕೊಟ್ಟು ಮೈಸೂರಿನಲ್ಲಿ ಶೂಟಿಂಗ್ ಅನ್ನ ನಡೆಸಬೇಕು, ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತೇಳಿ ಆಕೆಯನ್ನ ಬೆಂಗಳೂರಿಗೆ ಕೂಡ ಕರೆಸ್ಕೊಂಡಿರ್ತಾರೆ. ಬೆಂಗಳೂರಿಗೆ ಕರೆಸ್ಕೊಂಡು ಮೈಸೂರು ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆಕೆಯನ್ನ ಕಿಡ್ನಾಪ್ ಮಾಡಿರ್ತಾರೆ. ಕಿಡ್ನಾಪ್ ಮಾಡಿರುವಂಥದ್ದು ಈಗಾಗಲೇ ಬೆಳಕಿಗೆ ಬಂದಿದೆ. ಆದರೆ ಕಿಡ್ನಾಪ್ ಆದಂತ ಕೆಲವೇ ಗಂಟೆಗಳಲ್ಲಿ ಆತ ಮತ್ತೆ ವಾಪಸ್ ಆಕೆಯನ್ನ ತಂದು ಬಿಟ್ಟಿರೋದ್ರಿಂದ ಈಗ ಸದ್ಯಕ್ಕೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಆದರೆ ಮತ್ತೆ ಆತನೇ ತಂದು ಬಿಟ್ಟಿರೋದ್ರಿಂದ ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪೊಲೀಸರು ಚರ್ಚೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಕಾನೂನಿನ ಪ್ರಕ್ರಿಯೆಯನ್ನ ಮುಗಿಸುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಧನ್ಯವಾದ ಮಹದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.